ಸುರೇಂದ್ರನಾಥ್ ಅನ್ನೋದೊಂದು ಪ್ರಶ್ನೆ ಕೇಳಿದ್ದಾರೆ. ಭೀಷ್ಮ, ದ್ರೋಣ, ಕರ್ಣ ಏನಾದರೂ ಯುದ್ಧದಲ್ಲಿ ಪಾಲ್ಗೊಳ್ಳದೇ ಇದ್ದಿದ್ರೆ ದುರ್ಯೋಧನ ಕೂಡ ಯುದ್ಧದಲ್ಲಿ ಪಾಲ್ಗೊಳ್ತಾ ಇರಲಿಲ್ವಲ್ಲ ಅನ್ನೋದು ಅವರ ಪ್ರಶ್ನೆ. ಅವರ ಆಶಯ ಏನು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಅಂದರೆ, ಈಗ ಯುದ್ಧ ಬೇಡ ಅಂತ ಭೀಷ್ಮ ದ್ರೋಣಾದಿಗಳಿಗಿತ್ತಲ್ಲ, ನಾನು ಭಾಗವಹಿಸೋಲ್ಲ ಅಂತ ಹೇಳಿಬಿಟ್ಟಿದ್ರೆ ಯುದ್ಧ ಆಗ್ತಿರ್ಲಿಲ್ಲ ಅನ್ನೋ ಅರ್ಥದಲ್ಲಿ ಇರಬೇಕಲ್ವ ಅವ್ರು ಕೇಳ್ತಾ ಇರೋದು. ಈಗ ಯುದ್ಧ ಬೇಡ ಅಂತ 3 ಜನಕ್ಕೂ ಇತ್ತು ಅಂತ ಅನ್ಕೊಳ್ಳೋಣ. ಕರ್ಣನಿಗೇನು ಯುದ್ಧ ಬೇಡ ಅನ್ನೋ ಥರ ಮಾತಾಡಿಲ್ಲ ಅವನು. ಭೀಷ್ಮ ದ್ರೋಣರಿಗಂತೂ ಇತ್ತು. ಕರ್ಣ ಅಂತೂ ಮೊದಲ 10 ದಿವಸ ಭಾಗವಹಿಸಿಲ್ಲ. ಆಗ ದುರ್ಯೋಧನ ಏನು ಮಾಡ್ತಿದ್ದ ಅಂದರೆ, ದುರ್ಯೋಧನ ಯುದ್ಧ ಮಾಡಿಯೇ ಮಾಡ್ತಿದ್ದ, ಅದರಲ್ಲಿ ಸಂಶಯವೇ ಇಲ್ಲ. ಯಾಕೆಂದ್ರೆ ಅವನು ಇನ್ನೂ 10 ದಾರಿ ಹುಡುಕ್ತಾ ಇದ್ದ ಅದಕ್ಕೆ. ಈಗ ಭೀಷ್ಮ, ದ್ರೋಣ, ಕರ್ಣರನ್ನು ಮಾತ್ರ ನಂಬಿಕೊಂಡು ಯುದ್ಧಕ್ಕೆ ಇಳಿದ್ನ ಅವನು ಅಂದರೆ ಖಂಡಿತ ಹೇಳೋದಿಲ್ಲ. ಅವನೇನು ಕಡಿಮೆ ಸಾಹಸ ಮಾಡಿದಾನ? ಇಂಥ ಮಹಾನ್ ವೀರರಿದ್ದಾರೆ, ಇವನು ಯಾಕಲ್ಲ ಕೃಷ್ಣನ ಹತ್ರ ಹೋಗಬೇಕು, ನೀ ಬಾರಯ್ಯ ಅಂತ ಕೇಳೋಕೆ? ಹಾಂ ಆಯಿತು, ಅಲ್ಲಿಂದಲೂ ಕೃಷ್ಣ ಬರೆದಿದ್ದಂಗೆ ತಡೆದ, ಯುದ್ಧಕ್ಕೆ ಬರೆದಿದ್ದಂಗೆ ಸೇನೆಯನ್ನು ತಗೊಂಡ. ಸೇನೆಯನ್ನು ತಗೊಂಡ. ಮುಗಿದ ಮೇಲೆ ಇವ್ರ ಪರ ಬರೋದಕ್ಕಿಂತ ಶಲ್ಯ ಹೊರಟಿದ್ದಾನೆ, ಅವನು ಯಾಕೆ ತಡೆದು ಎಳ್ಕೋಬೇಕು? ಅದರ ಅರ್ಥ ಏನು ಅಂದರೆ, ದುರ್ಯೋಧನ ಯುದ್ಧ ಮಾಡಿ ಇವ್ರನ್ನೊಂದು ಮುಗಿಸ್ಬೇಕು ಅನ್ನೋ ಥರನೇ ಇತ್ತು ಅವನಿಗೆ. ಹಾಗಾಗಿ ಇವನಲ್ದಿದ್ರು ಮತ್ತೊಂದು ಆಯ್ಕೆ ಹುಡ್ಕೊಳ್ತಾ ಇದ್ದ. ಅವನು ನೀವೆಲ್ಲ ಇಲ್ವಲ್ಲ, ನಾನು ಯುದ್ಧ ಬಿಡ್ತೀನಿ ಅಂತ ಖಂಡಿತ ದುರ್ಯೋಧನ ಯೋಚನೆ ಮಾಡ್ತಿರ್ಲಿಲ್ಲ. ಸರ್, ಇಲ್ಲೊಂದು ಪ್ರಾಕ್ಟಿಕಲ್ ಪ್ರಶ್ನೆ ಕೇಳಿದ್ರು ಅವರು, ದೇವೇಂದ್ರ ನಾಯ್ಕನವರು. ಕೌರವರ ಮನೆಗಳನ್ನು ಪಾಂಡವರಿಗೆ ಕೊಟ್ಟ ಮೇಲೆ, ಅಂದರೆ ಇದು ಪಟ್ಟಾಭಿಷೇಕ ಆದ ನಂತರ ಕೌರವರ ಮನೆಗಳನ್ನ ಪಾಂಡವರಿಗೆ ಕೊಟ್ಟ ಮೇಲೆ ಕೌರವರ ರಾಣಿಯರು ಎಲ್ಲಿ ಹೋದರು ಗುರುಗಳೇ ತಿಳಿಸಿ. ಅದು ಸರಿಯಾದ ಪ್ರಶ್ನೆನೇ. ಅಲ್ಲಿ ಏನಾಗುತ್ತೆ ಅಂತ ಅಂದರೆ, ಈಗ ಕೆಲವು ಭವನಗಳಿರ್ತವಲ್ಲ, ಅದು ರಾಜಕಾರಣಕ್ಕೆ ಸಂಬಂಧಪಟ್ಟ ಆಗಿರ್ತವೆ, ಆಳ್ವಿಕೆಗೆ ಸಂಬಂಧಪಟ್ಟ ಭವನಗಳಾಗಿರ್ತವೆ. ಅಫಿಷಿಯಲ್ ರೆಸಿಡೆನ್ಸ್ ಆಗಿರುತ್ತೆ. ಇವತ್ತು ಇದೆಯಲ್ಲ ಅದು. ಅಫಿಷಿಯಲ್ ರೆಸಿಡೆನ್ಸನ್ನು ಬಿಡಲೇಬೇಕಾಗತ್ತೆ. ಏನು ಡೆಲ್ಲಿಲೆಲ್ಲ ಹಳಬರು ಕೂತವ್ರನ್ನೆಲ್ಲ ಬಿಡಿಸೋದಕ್ಕೆ ಅಂತಲೇ ಏನೇನೋ ಒದ್ದಾಡ್ತಿರ್ತಾರೆ. ಬಿಡಿಸೋಕ್ಕೆ ಕೋರ್ಟ್ಗೆಲ್ಲ ಹೋಗಬೇಕಾಗತ್ತೆ. ಹೌದು, ಬಿಡಬೇಕದು ಅಫಿಷಿಯಲ್ ಆದ ರೆಸಿಡೆನ್ಸ್ ಆದಾಗ ಅಂತ. ಇವುಗಳೇನು ಅಂತ ಅಂದರೆ, ಇದು ಒಂದು ಏರಿಯಾದಲ್ಲಿರುತ್ತೆ. ಅದು ವಾಸ್ತವವಾಗಿ ಎಲ್ಲಿರುತ್ತೆ ಅಂದರೆ, ಇವನು ರಾಜ, ಇವು ರಾಜ, ಇವನು ಮಂತ್ರಿ, ಈ ಥರದ ಏರಿಯಾದಲ್ಲಿರುತ್ತೆ ಅದು. ಹಾಗಾಗಿ ಅದರಿಂದ ಅವ್ರು ಹೊರಗೆ ಬರಬೇಕಾಗತ್ತೆ. ಅವ್ರಿಗೆ ಬೇರೆ ಕೊಟ್ಟಿರ್ತಾರೆ ಅಂತಲೇ ಅರ್ಥ, ಅವ್ರನ್ನ ಹೊರಗೆ ಹಾಕಿರೋಲ್ಲ. ಅವ್ರಿಗೇನು ಕೊರತೆಗಳಿಲ್ವಲ್ಲ, ಅಲ್ಲಿ ಬೇಕಾದಷ್ಟಿರುತ್ತಲ್ಲ, ಅಲ್ಲಿಗೆ ಕಳಿಸಿರ್ತಾರೆ, ವ್ಯವಸ್ಥೆ ಮಾಡಿ ಕಳಿಸಿರ್ತಾರೆ. ಇಲ್ಲೇ ಅವರು ಮುಂದುವರಿಯೋಕ್ಕೂ ಬರೋಲ್ಲ. My only doubt and question is, why Krutavarma and Krupa were not punished by Pandavas, though they joined hands with Ashwatthama and killed the remaining Pandavas while they were asleep. Please clear my doubt, sir. ಅಶ್ವತ್ಥಾಮನಿಗೆ ಶಾಪ ಬಂತು, ಅಷ್ಟು 1000 ವರ್ಷ ಅವನು ಕಾಡಲ್ಲಿರಬೇಕು ಅಂತೆಲ್ಲ ಬಂತು. ಇವರಿಬ್ಬರ ಬಗ್ಗೆ ಇಲ್ವಲ್ಲ ಅಂತ. ಕೃತವರ್ಮನಿಗೆ ಮತ್ತು ಕೃಪರಿಗೆ ಯಾಕೆ ಶಿಕ್ಷೆಯನ್ನು ಕೊಡಲಿಲ್ಲ? ಪಾಂಡವರು ಅಂದರೆ ಸೆಡ್ ತೀರಿಸ್ಕೊಳ್ಳಿಲ್ಲ, ಶಿಕ್ಷೆ ಕೊಡಲಿಲ್ಲ. ಅದ್ರ ಬದಲಾಗಿ ಅವರನ್ನು ಜೊತೆಲಿ ಕೃಪಾಚಾರ್ಯನಲ್ಲಿ ಸೇರಿಸ್ಕೊಂಡ್ರು. ಕೃತವರ್ಮ ಯಾದವರಲ್ಲಿ ಹಾಗೇ ಬದುಕದವನು. ಅದು ಯಾಕೆ ಅಂತ ಅಲ್ಲಿ ವಾಸ್ತವವಾಗಿ ಅಶ್ವತ್ಥಾಮನಿಗೂ ಪಾಂಡವರು ಶಿಕ್ಷೆ ಕೊಡೋಕೆ ಹೋಗಿಲ್ಲ. ಅಶ್ವತ್ಥಾಮ ಮಾಡ್ಕೊಂಡಿದ್ದದು ಅಂದರೆ, ಅಲ್ಲಿ ಹೇಗೆ ನಡೀತು ಅಂತ ಒಂದು ಸುಮ್ಮನೆ ನೆನಪಿಸ್ಕೊಂಡ್ರೆ, ಈಗ ದ್ರೌಪದಿ ಹಠ ಹಿಡಿದೇ ಇದ್ದಿದ್ರೆ ಅಶ್ವತ್ಥಾಮನ ವಿಷಯದಲ್ಲಿ ಏನೂ ಮಾಡ್ತಾ ಇರಲಿಲ್ಲ ಪಾಂಡವರು. ಆ ಘಟನೆ ನಡೆದಿದ್ದ ಹಾಗೆ ದ್ರೌಪದಿ ಕೂತ್ಬಿಟ್ಲಲ್ಲ, ನಿರಶನ ಅಂತ ಕೂತ್ಲಲ್ಲ ಅವಳು. ಅಂದರೆ ನಾನು ಅಶ್ವತ್ಥಾಮನನ್ನು ನೀವು ಇದು ಮಾಡದೇ ಇದ್ದರೆ, ಶಿಕ್ಷಿಸದೇ ಇದ್ದರೆ ನಾನು ಸಾಯೋ ತನಕ ಉಪವಾಸ ಇದ್ದು ಸತ್ತೋಗ್ತೀನಿ ಅಂತ ಕೂತ್ಕೊಂಡ್ಬಿಟ್ಲು. ಆಗ ಅನಿವಾರ್ಯ ಆಯ್ತಲ್ಲ, ಭೀಮ ಎದ್ದು ಹೊರಟುಬಿಟ್ಟ. ಏನು ಮಾಡೋಣ ಅಂತ ಇವ್ರು ಯೋಚನೆ ಮಾಡ್ತಾ ಇರುವಾಗಲೇ ಆ ಘಟನೆ ಹಾಗೆ ನಡೆಯುತ್ತೆ. ಅಂದರೆ ಅವಳು ಕೂತಿದ್ದಾಳೆ, ಇವ್ರು ಎದ್ದು ಹೊರಟಿಲ್ಲ, ಯುಧಿಷ್ಠಿರ ಹೊರಟಿಲ್ಲ, ಕೃಷ್ಣ ಹೊರಟಿಲ್ಲ. ಯಾಕೆಂದರೆ ಅಶ್ವತ್ಥಾಮನೇ ಯುದ್ಧ ಮುಗಿದ ಮೇಲೆ ತಪ್ಪು ಮಾಡಿದ್ದಾನೆ. ಇವ್ರು ಮತ್ತೊಂದು ತಪ್ಪು ಮಾಡಬಾರ್ದಲ್ಲ. ಈಗ ಅಶ್ವತ್ಥಾಮನ ಮೇಲೆ ಹೋಗಿ ಯುದ್ಧ ಅನ್ನೋದು ಸುಮ್ಮನೆ ಹೋಗ್ತೀನಿ, ಕೈಯಲ್ಲಿ ಆಯುಧ ಇದೆ ಕೊಂದು ಬಿಡ್ತೀನಿ ಅಂತ ಮಾಡೋಕೆ ಹೆಂಗೆ ಇವತ್ತಾಗಲ್ವೋ ಅವತ್ತೂ ಆಗಲ್ಲ. ಅದು ಹಾಗೆ ಕೊಲ್ಲೋ ಹಾಗಿಲ್ಲ, ಅವರು ಸಾಮರ್ಥ್ಯ ಇದೆ ಅನ್ನೋ ಕಾರಣಕ್ಕೆ. ಅಂದರೆ ಈಗ ಭೀಷ್ಮನ ಅಷ್ಟು ಶಕ್ತಿ ಇತ್ತಲ್ಲ, ದುರ್ಯೋಧನ ಯಾಕೆ ಅವನು ಮೊದಲೇ ಕೊಲ್ಲಬಾರ್ದಾಗಿತ್ತು ಅಂದರೆ ಹಂಗೆಲ್ಲ ಕೊಲ್ಲಕ್ಕೆ ಬರಲ್ಲ. ಅದು ಯುದ್ಧ ಬೇರೆ, ಇದು ಬೇರೆ, ಇದು ಹತ್ಯೆ ಆಗತ್ತೆ ಇದು. ಹಾಗಾಗಿ ಅವರು ಅಶ್ವತ್ಥಾಮ ಅವನು ತಪ್ಪು ಮಾಡ್ದ ಅಂತ ಇವರು ತಪ್ಪು ಮಾಡಿ ಅವ್ನು ಕೊಲ್ಲೋಕ್ಕೂ ಬರಲ್ಲ. ಅಷ್ಟರೊಳಗೆ ಭೀಮ ಹೊರಟ, ಅವನು ಇದ್ದಿದ್ದು ಹಾಗೇನೆ. ದ್ರೌಪದಿ ನೋಯ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ ಅಂದರೆ ಭೀಮ ಅವಳು ಕಣ್ಣೀರು ಒರ್ಸಕ್ಕೆ ಸಿದ್ಧ. ಅವನು ಬೇರೆದೆಲ್ಲ ಆಮೇಲೆ ನೋಡ್ತಾನೆ, ಆಮೇಲೂ ನೋಡಲ್ಲ. ಅವನು ಹೊರಟಾಗ ಕೃಷ್ಣ ಹೇಳಿದ್ದೇವರಿಗೆ, ಅವನಲ್ಲಿ ಬ್ರಹ್ಮಶಿರಸ್ ಅಸ್ತ್ರ ಇದೆ ಅಶ್ವತ್ಥಾಮನಲ್ಲಿ. ಭೀಮ ಬಂದ ಅಂದರೆ ಅವನು ಅದನ್ನೇ ಪ್ರಯೋಗಿಸ್ತಾನೆ. ಯಾಕೆಂದರೆ ಭೀಮ ತನ್ನನ್ನು ಕೊಲ್ತಾನೆ ಅಂತ ಗೊತ್ತಿದೆ ಅವನಿಗೆ. ಹಾಗಾಗಿ ಅಪಾಯ
ಹೋಗೋಣ ಅಂತ ಇವರು ಹೊರಟಿದ್ದು. ಅಲ್ಲಿ ಹೋದ ಕೂಡಲೇ ಎಲ್ಲರೂ ಬಂದಿದ್ದು ಕಂಡ ಕೂಡಲೇ ಅದು ತನ್ನಷ್ಟಕ್ಕೆ ನಡೆದೋಯ್ತು. ಅವನ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ಟ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಅರ್ಜುನ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಕಾಯ್ತು. ವ್ಯಾಸನಾರದರು ಬಂದರು ವಾಪಸ್ ತಗೋ ಅಂತಂದಾಗ ಅರ್ಜುನ ವಾಪಸ್ ತಗೊಂಡ. ಈಗ ಅಶ್ವತ್ಥಾಮನ ಮೇಲೆ ಇವ್ರದ್ದೇನೂ ಇಲ್ಲ ಈಗಳೂ. ಅಶ್ವತ್ಥಾಮನಿಗೆ ವಾಪಸ್ ತಗೊಳ್ಳೋಕೆ ಆಗಲಿಲ್ಲ, ಅದನ್ನು ಗರ್ಭದ ಮೇಲೆ ಪ್ರಯೋಗ ಮಾಡ್ದ. ಆಗ ಶಾಪ ಕೊಟ್ಟಿದ್ದು ಕೃಷ್ಣ ಮತ್ತು ವ್ಯಾಸರು. ಇಲ್ಲೀಗ ಶಾಪ ಬಂದಿದ್ದು ರಾತ್ರಿ ಉಪಪಾಂಡವರನ್ನು ಕೊಂದಿದ್ದಕ್ಕಾಗಲ್ಲ, ಅಲ್ಲಿ ಮಾಡಿದ ಕೆಲಸಕ್ಕೆ. ಆಗ ಬ್ರಹ್ಮಾಸ್ತ್ರವನ್ನು ಬಿಟ್ಟು ಅದು ಗರ್ಭದ ಮೇಲೆ ಹೋಗಿ ಗರ್ಭ ಭ್ರೂಣ ಹತ್ಯೆ ಹೋಯ್ತಲ್ಲ, ಅದರಂಥ ಕ್ರೌರ್ಯ ಇನ್ನೊಂದಿಲ್ಲ ಅಂತ ಆ ಕಾರಣದಿಂದ ಅವನಿಗೆ ವ್ಯಾಸಕೃಷ್ಣರ ಶಾಪವೇ ಹೊರತು ರಾತ್ರಿ ಎದ್ದಕ್ಕಲ್ಲ. ರಾತ್ರಿ ಎದ್ದಕ್ಕೆ ಇವರು ಅವನನ್ನು ಹಾಗೆ ಬಿಡ್ತಾಯಿದ್ರು. ತಪ್ಪೌದು, ಏನು ಮಾಡೋಕ್ಕೆ ಬರಲ್ಲ, ಬಿಡ್ತಾಯಿದ್ರು ತಪ್ಪು ಮಾಡಿದ್ದಾನೆ ಅಂತ. ಅದನ್ನೇ ಕೃಪಕೃತವರ ಮೇಲೂ ಮಾಡಿದ್ರು. ಅವ್ರು ಯಾರೂ ಅದ್ರ ಬಗ್ಗೆ ಮಾತೇ ಆಡಲಿಲ್ಲ ಆಮೇಲೆ.